ಹಲೋ ನಮಸ್ಕಾರ ರೀ, ಹೇಗಿದ್ದೀರಿ ಎಲ್ಲರೂ? ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೆಲ್ಲರೂ ಆರಾಮಿದ್ದೀವಿ, ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ಅಡುಗೆ ಮುದ್ದೆ, ಜೋಳದ ಹಿಟ್ಟಿನ ಒಗ್ಗರಣೆ ಮುದ್ದೆ. ನಮ್ಮ ಕಡೆ ನಾವು ಜಾಸ್ತಿ ಮಾಡೋದು ಇದನ್ನು. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರ್ರಿ. ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಉಪ್ಪು, ಉದ್ದಿನಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಬೆಲ್ಲ, ಹುಣಸೆಹಣ್ಣು. ನೋಡಿರಿ, ಇಷ್ಟು ಬೇಕು. ಇನ್ನೂ ನೀವು ಇದಕ್ಕೆ ತರಕಾರಿ ಹಾಕ್ಕೋಬೋದು. ನಿಮ್ಗೆ ಯಾವ ತರಕಾರಿ ಬೇಕು ಅದನ್ನು ಹಾಕ್ಕೋಬೋದು. ಕಡಲೆ ಅಂದರೆ ಶೇಂಗಾ ಬೀಜ ಹಾಕ್ಕೋಬೋದು. ಈಗ ನಾವು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಿತು ಅಂದರೆ ಅದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ, ಅಂದರೆ ಒಂಚೂರು ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. ಅದು ಗಮ್ಮಂತ ವಾಸನೆ ಬರಬೇಕು, ಅಲ್ಲಿವರೆಗೂ ಉದ್ದಿನಬೇಳೆ ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳೋಣ. ಈ ಕೆಂಪಗಾದವಲ್ವಾ, ಅವು ಒಂದು ಸ್ವಲ್ಪ ಕೆಂಪಾಗಬೇಕು ಕಡಲೆಬೇಳೆ. ನಿಮ್ಗೆ ಎಷ್ಟರ ಹಾಕೋರಿ ನೀವು. ಇವಾಗನೇ ಶೇಂಗಾ ಬೀಜನೂ ಹಾಕ್ಕೋಬೋದು ನೀವು. ಅದೇ ಕಡಲೆಕಾಳು ಅಂತಿರಲ್ವ, ಕಡಲೆಕಾಯಿ ಅಂತಿರಲ್ವ, ಅದನ್ನಾದರೂ ಹಾಕ್ಕೋಬೋದು. ನಾವು ಶೇಂಗಾ ಅಂತೀವಿ. ನೋಡಿರಿ, ಇದು ಕೆಂಪಾಗಬೇಕು. ಆಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂತಿದ್ದಂಗೆ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆನೂ ಚಟಪಟ ಅಂದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನೋಡಿರಿ, ಇವಾಗ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ವ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಕರಿಬೇವು ಹಾಕ್ಕೋಬೇಕಿತ್ತು, ಮರೆತುಬಿಟ್ಟೆ ಇಟ್ಕೊಳ್ಳೋದು. ನೋಡಿರಿ, ಎಲ್ಲ ಕೆಂಪಗಾದವಲ್ವ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಎಲ್ಲ ಕೆಂಪಾಗಬೇಕು, ಆ ಥರ ಹುರ್ಕೋಬೇಕು. ನಮ್ಮ ಕಡೆ ರೊಟ್ಟಿ ಮಾಡಿರ್ತಿರ್ತೀವಲ್ವ ಪದೇ ಪದೇ, ಯಾವಾಗಾರ ಒಂದೊಂದು ಸರಿ ಮುದ್ದೆ ಮಾಡ್ಕೊಳ್ಳೋದು ಜಾಸ್ತಿ. ಈ ಕಡೆ ರಾಗಿ ಮುದ್ದೆ ಮಾಡ್ಕೊತಾರೆ, ನಾವು ಜೋಳದ ಮುದ್ದೆ ಮಾಡ್ಕೊತೀವಿ. ಇವಾಗ ಹುಣಸೆಹಣ್ಣು ಹಾಕ್ಕೊತೇನೆ. ಈಗ ಹುಣಸೆಹಣ್ಣು ಹಾಕ್ಕೊಂಡೇವಿ ಅಂದಮೇಲೆ ಬೆಲ್ಲ ಹಾಕ್ಕೊಳ್ಳೇಬೇಕಲ್ವಾ, ಅದಕ್ಕೆ ಬೆಲ್ಲ ಹಾಕ್ಕೊತೇನೆ. ನೋಡಿರಿ, ಈಗ ನಾನು ಈಗ ಇದು ಒಂದು ಸ್ವಲ್ಪ ಕರಗಲಿ. ತಂದಾಗ ನೀವು ನಿಮಗೆ ಎಷ್ಟು ಬೇಕೋ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ಮುದ್ದೆ ಮಾಡ್ಕೋಬೇಕು. ನಾವೀಗ 8 ಜನಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ ನಾನು. ನಮ್ಮ ಮನೆಯಲ್ಲಿ ನಾನು, ನನ್ನ ಮಗ, ಸೊಸೆ, ಮೊಮ್ಮಕ್ಕಳು, ಮಗಳು ಎಲ್ಲ 8 ಜನ ಇದ್ದೀವಿ. 8 ಜನಕ್ಕೆ 2 ಪಾತ್ರೆ ನೀರು ಹಾಕ್ಕೊತೇನೆ, ಚಿಕ್ಕ ಪಾತ್ರೆಯಲ್ಲಿ ಹಾಕ್ಕೊಂಡು ಉಪ್ಪು ಹಾಕ್ಕೊತೇನೆ. ಇವಾಗ ಉಪ್ಪು, ಕೊತ್ತಂಬರಿ ಹಾಕ್ಕೊಂಡು ಒಂದು 5-10 ನಿಮಿಷ ಕುದಿ ಬರೋವರೆಗೂ ಹೊಟ್ಟಾಡಿಸಿ ಬಾಯಿ ಮುಚ್ಚೋಣ. ಅದು ಚೆನ್ನಾಗಿ ಕುದಿಯೋಕೆ ಕತ್ತು ಅಂದಮೇಲೆ ಒಂದು ಲೋಟ ಎತ್ತಿಟ್ಕೊತಾನೆ. ಯಾಕೆ ಅಂತೀರಾ, ಅದು ನಾವು ಹಿಟ್ಟು ಹಾಕಿ ಮುದ್ದೆ ತಿರ್ಕೊತೇವಲ್ವ, ಆಮೇಲೆ ಅದಕ್ಕೆ ಏನಾರ ಉಪ್ಪು ಕಡಿಮೆ ಇದ್ದರೆ, ಆಮೇಲೆ ಅದು ಸ್ವಲ್ಪ ಗಟ್ಟಿ ಆದರೆ, ಆ ಕಾರಣಕ್ಕೆ ಇದನ್ನು ಅದರದ್ದೇ ನೀರು ಇಟ್ಕೊಂಡಿರ್ತೇವಲ್ಲ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮ್ಯಾಣ್ದಂಗೆ ತಿರ್ಕೋಬೋದು ಅಂತ. ನೋಡಿರಿ, ಇವಾಗ ಕೊತ್ತಂಬರಿ ಅದೆಲ್ಲ ಚೆನ್ನಾಗೆಲ್ಲ ಹಾಕಿದ ಮೇಲೆ ಎಲ್ಲ ಕುದೀತಾ ಇತ್ತಲ್ವ. ಇವಾಗ ಇನ್ನೇನು ಹಿಟ್ಟು ಹಾಕ್ಕೊಂಡು ತಿರ್ಕೊಳ್ಳೋಣ. ಮುದ್ದೆ ಕೋಲಾದರೂ ತಿರ್ಕೋಬೋದು, ಲಟ್ಟಣಿಲಿ ಆದರೂ ತಿರ್ಕೋಬೋದು. ನಾವು ರಾಗಿ ಮುದ್ದೆ ಅಷ್ಟೊಂದು ತಿನ್ನಲ್ಲ, ಈ ಮುದ್ದೆನೇ ಜಾಸ್ತಿ ನಾವು ತಿನ್ನೋದು. ಈಗ ಹಿಟ್ಟು ಹಾಕ್ಕೊಳ್ಳೋಣ. ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ತಿರ್ಕೋಬೇಕು. ನೋಡಿರಿ, ಈಗ ತಿರುತ್ತಾ ಇದ್ದೀನಿ. ಗಂಟು ಆಗಬಾರ್ದು, ಆಗಲ್ಲ. ರಾಗಿದು ನನಗೆ ಮಾಡೋಕ್ಕೆ ಬರಲ್ಲ ಅಷ್ಟು. ಜೋಳದ್ದಾದ್ರೆ ಮಾಡ್ಕೊತಾನೆ. ಇವಾಗ ನೋಡಿರಿ, ನಾನು ಅದು ನೀರು ಇಟ್ಕೊಂಡಿದ್ನಲ್ವ, ಅದು ಕುದಿಯೋ ನೀರು, ಅದನ್ನೀಗ ಹಾಕಿಬಿಟ್ಟು ಇನ್ನೂ ಮೊದಲೊಮ್ಮೆ ತಿರ್ಕೊಂಡಿರ್ತೇವಲ್ವ, ಈಗ ಇದೊಮ್ಮೆ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಮೆತ್ತಗಾಗುತ್ತೆ.
ಆ ಥರ ಚೆನ್ನಾಗಿ ತಿರುವಿ ಒಂದು 5 ನಿಮಿಷ ಮುಚ್ಚಿಡಬೇಕು. ಆಮೇಲೆ ತೆಗ್ದಿದ್ದೀನಿ ಇವಾಗ ನೋಡ್ರಿ, ಹಿಂಗೆ ಹಾಕಿದ್ದೀನಿ. ಚಟ್ನಿ ಪುಡಿ, ಮೊಸರು, ತುಪ್ಪ ಏನಾದರೂ ಹಾಕ್ಕೋಬೋದು. ನೀವು ಒಂದು ಸರಿ ಇದನ್ನು ಮಾಡ್ಕೊಳ್ರಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಒಂದು ಸರಿ ಮಾಡ್ಕೊಳ್ರಿ, ಹೆಂಗಾಗೈತಿ ಅಂತ ನಮಗೂ ಹೇಳ್ರಿ. ನೀವು ಒಂದು ಸರಿ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನಮಸ್ಕಾರ.